ಹಾಯ್ ನಮಸ್ಕಾರ. ಡೇ 2 ಆಫ್ ಅವರ್ ಟ್ರಿಪ್. ನ್ಯೂಯಾರ್ಕಲ್ಲಿ ನಾವು ಇವತ್ತು ಸುತ್ತಾಡೋಕ್ಕೆ ಕಂಟಿನ್ಯೂ ಮಾಡಿದ್ದೀವಿ. ವೆಲ್ಕಮ್ ಬ್ಯಾಕ್. ಎಪಿಸೋಡ್ 2 ನ್ಯೂಯಾರ್ಕ್ಗೆ ಸ್ವಾಗತ. ನಾನಿವತ್ತು ನ್ಯೂಯಾರ್ಕಲ್ಲಿ 9/11 ಮೆಮೋರಿಯಲ್ ಹಾಗೆ ಅದರ ಸುತ್ತಮುತ್ತ ಇರುವಂತ ಎಲ್ಲಾ ಪ್ಲೇಸಸ್ ಕವರ್ ಮಾಡ್ತೀನಿ. ಸೊ ಮರಿದೆ ಬ್ಲಾಗ್ ನ ಕೊನೆವರೆಗೂ ನೋಡಿ. ಹಾಗೆ ಈ ಬ್ಲಾಗ್ ನ ತುಂಬಾ ಡಿಫ್ರೆಂಟ್ ಆಗಿ ಶೂಟ್ ಮಾಡಿದೀನಿ. ಡಿಫ್ರೆಂಟ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಬ್ಲಾಗ್ ನ ಶೂಟ್ ಮಾಡಿರೋದು Insta360X4 ಕ್ಯಾಮ್ರಾದಲ್ಲಿ. Insta360X4 ಕ್ಯಾಮ್ರಾದಲ್ಲಿ ನಾನು 360 ಡಿಗ್ರಿ ಶೂಟ್ ಮಾಡ್ಬಿಟ್ಟು ನೀವ್ ಯಾವ ಆಂಗಲ್ ನೋಡ್ಬೇಕು, ನೀವ್ ಯಾವ ಫ್ರೇಮ್ ನೋಡ್ಬೇಕು ಅದನ್ನ ಒಂದೊಂದು ಶಾರ್ಟ್ ನು ಆಮೇಲೆ ರೆಂಡರ್ ಮಾಡಿ ಎಡಿಟ್ ಮಾಡಿರುವಂತ ವಿಡಿಯೋ ಇದು. ಸೊ ಡಿಫ್ರೆಂಟ್ ಆಗಿರುತ್ತೆ, ನೋಡಿ ಕೊನೆವರೆಗೂ. ಈಗ ನಾವು ಲೋವರ್ ಮ್ಯಾನ್ಹ್ಯಾಟನ್ ರೀಜನ್ ಬಂದಿದ್ದೀವಿ. ಈ ಲೋವರ್ ಮ್ಯಾನ್ಹ್ಯಾಟನ್ ರೀಜನ್ ಈಸ್ ಮೋರ್ ಲೈಕ್ ಡೌನ್ ಟೌನ್. 11 ಡಿಗ್ರಿ ಇದೆ, ಚಳಿ ಆಗ್ತಿದೆ. ವೆದರ್ ರಿಪೋರ್ಟಲ್ಲಿ ಅದೇನೋ ಮ್ಯಾಕ್ಸಿಮಮ್ ಟೆಂಪ್ರೇಚರ್ 23 ಅಂತಿತ್ತು. ಸೊ 23 ಡಿಗ್ರೀಸ್ ಇರುತ್ತಲ್ಲ ಅಂತ ಬಂದ್ಬಿಟ್ಟೆ. ನೋಡಿದ್ರೆ ಅದು 23 ಡಿಗ್ರೀಸ್ ಆಗೋದು 4 ಗಂಟೆಗಂತೆ ಸಂಜೆ. ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಸ್ವಾಗತ. ನನ್ನ ಮುಂದೆ ಕಾಣಿಸ್ತಾ ಇರೋದು ಒಂದು ಹಕ್ಕಿ ಥರ ಒಂದು ಬಿಲ್ಡಿಂಗ್ ಇದೆ ನೋಡಿ, ಆ ಕಡೆ ಈ ಕಡೆ ವಿಂಗ್ಸ್. ಇದ್ರ ಹೆಸರು ಆಕ್ಯುಲಸ್ ಬಿಲ್ಡಿಂಗ್ ಅಂತ. ಇದು ಸಕಲಾಗಿದೆ ನೋಡಿ, ಇದರ ಆರ್ಕಿಟೆಕ್ಚರೇ ಒಂಥರ ವಿಭಿನ್ನವಾಗಿದೆ ಕಾಣಿಸ್ತಾ ಇರೋದು. ಪಕ್ಕದಲ್ಲೆಲ್ಲ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುವಾಗ ಈ ಆಕ್ಯುಲಸ್ ಯಾಕೆ ಇಷ್ಟು ಪುಟ್ಟದಾಗಿದೆ ಅಂತ ನೋಡ್ತಿದ್ದೀರಾ? ಈ ಆಕ್ಯುಲಸ್ ಬಂದು ಬರೀ ಒಂದು ಕಿರೀಟ ಅಷ್ಟೇ. ಅಂದರೆ ಅಂಡರ್ಗ್ರೌಂಡಲ್ಲಿ ಸಿಕ್ಕಾಬಡೆ ದೊಡ್ಡ ಬಿಲ್ಡಿಂಗ್ ಇದು. ಮೇಲ್ಗಡೆ ಮಾತ್ರ ಹಿಂಗೆ ಮಾಡಿದ್ದಾರೆ. ಇದೆಲ್ಲ ಸಿಂಬಲ್ ಆಫ್ ಫ್ರೀಡಮ್ ಥರ ಇವ್ರಿಗೆ. ಇಲ್ಲೆಲ್ಲ 9/11 ಇನ್ಸಿಡೆಂಟ್ ಆದಮೇಲೆ ಇಲ್ಲೆಲ್ಲ ಕಂಪ್ಲೀಟ್ ಧೂಳಾಗಿ ಎಲ್ಲ ಕಚಡ ಆಗಿ ಎಲ್ಲ ನೆಲಸಮಾಗ್ಬಿಟ್ಟಿತ್ತು. ತರತರವಾರಿ ಬಿಲ್ಡಿಂಗ್ಗಳು. ಈ ಆಕ್ಯುಲಸ್ ಬಿಲ್ಡಿಂಗ್ ಒಂದು ಸ್ವಲ್ಪ ಟಿಲ್ಟ್ ಆಗಿದೆ ನೋಡಿ. ಎಲ್ಲ ಬಿಲ್ಡಿಂಗ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರ ಆಂಗಲ್ ಒಂದು ಸ್ವಲ್ಪ ಚೇಂಜ್ ಇದೆ. ಯಾತಕ್ಕೆ ಅಂದ್ರೆ ಎವ್ರಿ ಇಯರ್ ಸೆಪ್ಟೆಂಬರ್ 11 ಇದ್ರ ಮೇಲ್ಗಡೆ ಇರೋ ರೂಫ್ ನ ಓಪನ್ ಮಾಡ್ತಾರಂತೆ. ಓಪನ್ ಮಾಡಿದಾಗ ಸನ್ ಅದೇ ಆಂಗಲ್ ಅಲ್ಲಿ ಪಾಸ್ ಆಗೋದ್ರಿಂದ ಆ ತಾರೀಕು ಕೆಳಗಡೆ ಕರೆಕ್ಟಾಗಿ ಸನ್ಲೈಟ್ ಬೀಳತ್ತಂತೆ. ಸಿಕ್ಕಾವಡೆ ಬಿಸಿಲು, ಬಟ್ ಬಿಸಿಲಿದೆ ಅಂತ ಚಳಿ ಇಲ್ಲ ಅಂತಲ್ಲ, ಸಿಕ್ಕಾವಡೆ ಚಳಿ ಕೂಡ. ಈಗ ಒಂದು 8 ವರ್ಷದ ಮುಂಚೆ ಇದೊಂದು ಬಿಲ್ಡಿಂಗ್ ಓಪನ್ ಮಾಡಿದ್ದಾರೆ. ಇದೊಂದು ಶಾಪಿಂಗ್ ಮಾಲ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಹಬ್. ಇವಾಗ ಅದರೊಳಗೂ ಆಮೇಲೆ ಹೋಗೋಣ. ಕೋತಿ, ಝೀಬ್ರಾ, ರೈನೋಸರಸ್ಸು, ಚಿಂಪಾಂಜಿ, ಜಿರಾಫೆ, ಯಾವ ಪ್ರಾಣಿ ಕಾಣಿಸುತ್ತೆ ನೋಡಿ. ಹೀಗೆ ಇಲ್ಲಿ ಒಂದಷ್ಟು ಆರ್ಟ್ ವರ್ಕ್ಗಳನ್ನು ಮಾಡಿದ್ದಾರೆ. ಫೋಟೋಗ್ರಾಫಿಕ್ ಪಾಯಿಂಟ್ಸ್ ಆಗೋಗ್ಬಿಟ್ಟಿದೆ ಈಗ ಇದೆಲ್ಲ. 2 ಸೀಟ್ ಖಾಲಿ ಇದೆ, ನಾವು ಕೂತ್ಕೊಳ್ಳೋಣ. ವೈಲ್ಡ್ ಟೇಬಲ್ ಆಫ್ ಲವ್ ಜೊತೆಗೆ ಅಕ್ಕಿ ಮತ್ತೆ ಶಿಲ್ಪ. ಇವ್ರ ಜೊತೆ ನಾವು ಕೂತ್ವಿ ಊಟಕ್ಕೆ. ಇವೆಲ್ಲ ಪ್ರಾಣಿಗಳು ನಮ್ಮನ್ನೇ ತಿನ್ಕೊಳಂಗಿವೆ. ನಾವಿಲ್ಲಿಂದ ಸ್ಟೆಪ್ ಆಗೋದು ಬೆಟ್ರ್. ಇಲ್ಲಾಂದ್ರೆ ಈ ಪ್ರಾಣಿಗಳೆಲ್ಲ ನಮ್ಮನ್ನೇ ತಿನ್ಕೊಂಡ್ಬಿಟ್ರೆ. ಇಲ್ಲೊಂದು ಆರ್ಟ್ ವರ್ಕ್ ನೋಡಿ, ಆಕ್ಟೋಪಸ್ಸೇ ಬಂದ್ಬಿಟ್ಟಿದೆ ಇಲ್ಲಿ. ಏನು ಆರ್ಟಿಸ್ಟ್ ಇಮ್ಯಾಜಿನೇಷನ್ ಬರೋದು. ಆನೆ ಆಕ್ಟೋಪಸ್ ಮೇಲೆ ಕೂರ್ಸಿರೋದು ಇವನೇ ಫಸ್ಟ್. ಇದು ಆಕ್ಟೋಪಸ್ ತಲೆ ಅನ್ಸುತ್ತೆ. ಚಿಂಪಾಂಜಿನೂ ಕೂತಿದೆ.
ಪ್ರತಿಯೊಬ್ಬರಿಗೂ 9/11 ಇನ್ಸಿಡೆಂಟ್ ನೆನಪಿದ್ದೇ ಇರುತ್ತೆ. ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಮಾಡಿದಂಥ ಭಯಾನಕ ಅಟ್ಯಾಕ್, 3,000 ಜನ ಸತ್ರು. ಅವ್ರ ನೆನಪಲ್ಲೇ ಮೆಮೋರಿಯಲ್ ಮಾಡಿದ್ದಾರೆ. ಟ್ವಿನ್ ಟವರ್ಸ್ ಹಂಗಂದ್ರೆ ನಾರ್ತ್ ಮತ್ತು ಸೌತ್ ಟವರ್ ಅಂತ 2 ಟವರ್ ಇರುತ್ತೆ. 2 ಟವರ್ ಮೇಲೂ ಫ್ಲೈಟ್ ಕ್ರ್ಯಾಶ್ ಆಗಿ 2 ಟವರ್ ನೆಲಸಮ ಆಗುತ್ತೆ. ಸೊ ಅದಿದ್ದಂಥ ಕರೆಕ್ಟ್ ಜಾಗಗಳಲ್ಲಿ ಮೆಮೋರಿಯಲ್ ಪೂಲ್ಸ್ ಅಂತ ಅದರ ನೆನಪುಗೋಸ್ಕರ ಮಾಡಿದ್ದಾರೆ. ಇದು ನಾರ್ತ್ ಟವರ್ನ ಮೆಮೋರಿಯಲ್ ಪೂಲ್ ಕಮ್ ವಾಟರ್ಫಾಲ್. ಬಟ್ ಇವಾಗ ವಾಟರ್ಫಾಲ್ ಆಫ್ ಆಗಿದೆ, ಯಾಕಂದರೆ ಯಾವುದೋ ಮೇಂಟೆನೆನ್ಸ್ ವರ್ಕ್ ನಡೀತಾ ಇದೆ. ಈಗ ಸೌತ್ ಟವರ್ನ ಮೆಮೋರಿಯಲ್ ಪೂಲ್ ನೋಡೋಣ. ಇಲ್ಲಿ ವಾಟರ್ಫಾಲ್ ಆನ್ ಇದೆಯಂತೆ, ನೋಡೋಣ. ಇಲ್ಲೂ ಕೂಡ ಮೆಮೋರಿಯಲ್ ಪೂಲ್ ಮಾಡಿದ್ದಾರೆ. ಇಲ್ಲಿ ನೋಡಿ ವಾಟರ್ ಫಾಲ್ಸ್ ಇವಾಗ ಆನ್ ಇದೆ. ಈಗ ಫಾಲ್ ಸೀಸನ್ ಬೇರೆ ಜಸ್ಟ್ ಶುರುವಾಗಿರೋದ್ರಿಂದ ಎಲ್ಲ ಟ್ರೀಸು ಎಲ್ಲೋ ಶುರುವಾಗಿದೆ. ಸೊ ಈ ಎಲ್ಲೋ ಟ್ರೀಸ್ಗಳ ಮಧ್ಯ ಈ ಮೆಮೋರಿಯಲ್ ಪೂಲು ಸುತ್ತಲೂ ಈ ಹೈ ರೈಸ್ ಬಿಲ್ಡಿಂಗ್ಸು. 2 ದೇಶಗಳ ಮಧ್ಯ ಈ ಥರ ವೈಷಮ್ಯ ಅನ್ನೋದು ತುಂಬ ಕಾಮನ್ನು. ಬಟ್ ಟೆರರಿಸ್ಟ್ ಅಟ್ಯಾಕ್ ಅಂತ ಆದಾಗ ಎಷ್ಟೋ ಜನ ಇನ್ನೋಸೆಂಟ್ ಪೀಪಲ್ ಸಾಯ್ತಾರೆ, ಅವ್ರಿಗೆ ಏನು ಗೊತ್ತಿಲ್ಲದೆ ಅದ್ರ ಬಗ್ಗೆ. ಈ 2 ಮೆಮೋರಿಯಲ್ ಪೂಲ್ಗಳ ಕಟ್ಟಗಳ ಮೇಲೆ ನೋಡಿ, ಇಲ್ಲಿ 3,000 ಜನ ಸತ್ರು ಅಂತ ಹೇಳಿದ್ನಲ್ಲ, ಅವರೆಲ್ಲರ ಹೆಸರನ್ನು ಇಲ್ಲಿ ಕೆತ್ತಿದ್ದಾರೆ. ಎಷ್ಟೋ ಬೇರೆ ಬೇರೆ ದೇಶಗಳಿಂದ ಜನರು ಇರ್ತಾರೆ ಇಂಥ ಜಾಗಗಳಲ್ಲಿ. ಸೊ ಅಲ್ಲಿ ಸತ್ತಾಗ ಇಟ್ ಇಸ್ ರಿಯಲಿ ಎ ವೆರಿ ಹ್ಯೂಜ್ ಶಾಕ್ ಆ್ಯಂಡ್ ಲಾಸ್. ಈ ಥರ ಯಾವತ್ತೂ ಆಗಬಾರ್ದು ಅಂತ ಅನ್ಸುತ್ತೆ. ಅದಕ್ಕೆ ಈ ಮೆಮೋರಿಯಲಲ್ಲಿ ತುಂಬ ಸೈಲೆನ್ಸ್ ಇರುತ್ತೆ. ಅಂದರೆ ನಿಮಗೆ ಕೇಳಿಸೋದು ಬರೀ ವಾಟರ್ ಫಾಲ್ ಸೌಂಡ್ ಒಂದೇನೆ. ಅದು ಬಿಟ್ಟರೆ ಬೇರೆ ಯಾರೂ ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಸೆಲ್ಫಿಗಳು ತೆಕ್ಕೊಳ್ಳಲ್ಲ. ನಿನ್ನೆ ಟೈಮ್ ಸ್ಕ್ವೇರ್ಗೆ ಹೋಗಿದ್ದು ಎಪಿಸೋಡ್ ನೀವು ನೋಡಿರ್ಬೋದು. ಅಲ್ಲಷ್ಟು ಗಿಜಿ 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 ಗಿಜಿ, ಅಷ್ಟು ಜನ, ಅಷ್ಟು ಕಿರ್ಚಾಟ, ಅಷ್ಟು ಸೌಂಡು ನಾಯ್ಸು. ಇಲ್ಲಿ ಜಸ್ಟ್ ವಾಟರ್ ಫಾಲ್ ಸೌಂಡ್, ಬೇರೆ ಏನೂ ಇಲ್ಲ. ಇಟ್ಸ್ ವೆರಿ ಗುಡ್. ಈ ಹೆಸರು ಪಕ್ಕ ಒಂದು ವೈಟ್ ರೋಸ್ ಕಾಣಿಸ್ತಿದೆ ನೋಡಿ. ಅಂದರೆ ಅರ್ಥ ಏನಂದರೆ ಇವತ್ತು ಅವ್ರ ಬರ್ಡೇ ಇತ್ತು ಅಂತ. ಸೊ ಇಲ್ಲಿ ಸತ್ತೋದವರ ಬರ್ಡೇ ಯಾವತ್ತು ಬರುತ್ತೋ ಅವತ್ತು ಸ್ಟಾಫೇನೆ ಇದೊಂದು ವೈಟ್ ರೋಸ್ ಇಡ್ತಾರೆ ಅವ್ರ ಹೆಸರು ಪಕ್ಕ. ಸೊ ಅವಾಗಲೇ ತೋರಿಸಿದ್ನಲ್ಲ ಆಕ್ಯುಲಸ್ ಬಿಲ್ಡಿಂಗ್, ಅದ್ರ ಒಳಗಡೆ ಹೋಗೋ ಟೈಮ್ ಈಗ. ತಗೊಳ್ಳೋಣ ವರ್ಲ್ಡ್ ಟ್ರೇಡ್ ಸೆಂಟರ್ ಆಕ್ಯುಲಸ್ ಬಿಲ್ಡಿಂಗ್. ನಾನು ಹೇಳ್ತಿದ್ನಲ್ಲ, ಇದೇ ರೂಫ್ ಓಪನ್ ಆಗೋದು ಸೆಪ್ಟೆಂಬರ್ 11th. ಎವ್ರಿ ಇಯರ್ ಈ ರೂಫ್ ಓಪನ್ ಆಗಿಬಿಡುತ್ತೆ. ಅಲ್ಲಿಂದ ಸನ್ಲೈಟ್ ಕರೆಕ್ಟಾಗಿ ಅದೇ ಆ್ಯಂಗಲಲ್ಲಿ ಬರುತ್ತೆ ಕೆಳಗೆ. ಯಾವುದೋ ಹಕ್ಕಿದು ಸ್ಕೆಲಿಟನ್ ಇದ್ದಂಗೆ ಇದೆ ಇದು. ನನಗೆ ಒಂಥರ ಈ ಈಗಲ್ ಥರ ಇತ್ತು ಆಚೆಯಿಂದ ನೋಡೋಕ್ಕೆ. ಒಳಗಡೆ ಬಂದರೆ ಈಗಲ್ದು ಸ್ಕೆಲಿಟನ್ ಥರ ಇದೆ. ಇದೇ ಥರ ಇರುತ್ತೆ ನೀವು ಒಳಗಿಂದ ಒಂದು ಸ್ಕೆಲಿಟನ್ ನೋಡಿದ್ರೆ ಹಕ್ಕಿದು. ಎಲ್ಲ ಬ್ರ್ಯಾಂಡ್ಸು ಇಲ್ಲ ಅವ್ರವ್ರ ಶಾಪ್ನ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ಗಳಿದೆ, ಎಲ್ಲ ನೋಡ್ತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ. ಆದರೆ ಆ್ಯಪಲ್ ಸ್ಟೋರ್ ಕಾಣಿಸಿದೆ, ಹೋಗೋಣ ಬನ್ನಿ ಅಲ್ಲಿಗೆ. ಸೊ ಆ್ಯಪಲ್ ವಿಷನ್ ಪ್ರೋನ ಡೆಮೋ ಮಾಡೋದಕ್ಕೆ ನಾವು ಅಪಾಯಿಂಟ್ಮೆಂಟ್ ತೊಗೋಬೇಕು, ಹೋಗಿ ಬುಕ್ ಮಾಡಬೇಕು. ಮಾಡಿದ್ದೆ, ಒಂದು ಅರ್ಧ ಗಂಟೆ ಡೆಮೋ ಕೊಡ್ತಾರೆ. ಅರ್ಧ ಗಂಟೆ ನೀವು ಅದನ್ನು ಹಾಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅವರ ಗೈಡೆನ್ಸಲ್ಲಿ. I think this is fixed because it should be on the table. No, it should. I mean, this looks like a real machine. It does. Sitting here. It definitely does. What do people? Oculus building ಸುತ್ತ ಒಂದಷ್ಟು ಮ್ಯೂರಲ್ ಪೇಂಟಿಂಗ್ಸ್ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ಮ್ಯೂರಲ್ಸ್.
ಈ ವರ್ಲ್ಡ್ ಟ್ರೇಡ್ ಸೆಂಟರ್ ಸುತ್ತಮುತ್ತನೇ ಇನ್ನೊಂದಷ್ಟು ಸಣ್ಣ ಸಣ್ಣ ಪ್ಲೇಸಸ್ಗಳಿವೆ. ಸೊ ನಾವು ನೆಕ್ಸ್ಟ್ ವಿಸಿಟ್ ಮಾಡ್ತಿರೋದು ಸೈಂಟ್ ಪಾಲ್ಸ್ ಚಾಪಲ್ ಅಂತ. ಇಷ್ಟು ದೊಡ್ಡ ನ್ಯೂಯಾರ್ಕ್ ಸಿಟಿ ಮಧ್ಯ ಆ ಕಡೆ ಈ ಕಡೆ ಎಲ್ಲ ದೊಡ್ಡ 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 ಬಿಲ್ಡಿಂಗ್ಸ್ ಇರುವಾಗ ಮಧ್ಯೆ ಅಲ್ಲೊಂದು ಹಳೇ ಕಾಲದ ಚರ್ಚ್ ಅಲ್ಲಿ. ಬಟ್ ಇಂಥ ಒಂದು ಸಿಟಿ ಬಿಲ್ಡಿಂಗ್ಸ್ ಮಧ್ಯದಲ್ಲಿ ಈ ಥರ ಒಂದು ಬಿಲ್ಡಿಂಗು. ಬ್ರಿಟನ್ನಿಂದ ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ ಅಮೆರಿಕ ಅನ್ನೋ ದೇಶ ಫಾರ್ಮ್ ಆಗುತ್ತೆ. ಜಾರ್ಜ್ ವಾಷಿಂಗ್ಟನ್ ಇದರ ಫಸ್ಟ್ ಪ್ರೆಸಿಡೆಂಟ್ ಆಗ್ತಾರೆ. ಅವರು ಪ್ರೆಸಿಡೆಂಟ್ ಆಗಿದ ತಕ್ಷಣ ಫಸ್ಟ್ ಬಂದಿದೆ ಚರ್ಚ್ಗೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ಓಲ್ಡೆಸ್ಟ್ ಸರ್ವೈವಿಂಗ್ ಚರ್ಚ್ ಇನ್ ಮ್ಯಾನ್ಹ್ಯಾಟನ್. ಸೊ ಈ ರೇಂಜ್ಗೆ ಈ ಥರ ಬಿಲ್ಡಿಂಗ್ಸ್ಗಳೆಲ್ಲ ಇರುವಾಗ ಅದ್ರ ಮಧ್ಯದಲ್ಲಿ ಒಂದು ಪುಟ್ಟದಾಗಿ ಈ ಒಂದು ಚರ್ಚ್, ಹಳೆ ಕಾಲದ ಚರ್ಚ್. ಸೊ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಏರಿಯಾನ ಮುಗಿಸ್ಕೊಂಡು ಹಾಗೆ ಸೆಂಟ್ ಪಾಲ್ಸ್ ಚಾಪಲ್ನ ಮುಗಿಸ್ಕೊಂಡು ಮುಂದೆ ಬಂದಾಗ ಇಲ್ಲೊಂದಷ್ಟು ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಇದೆ. ಇಲ್ಲಿ ನನ್ನ ಹಿಂದೆ ನಿಂತಿರೋದು ಒಂದು ವುಲ್ವರ್ತ್ ಬಿಲ್ಡಿಂಗ್ ಅಂತ. ಇದು 1900s ಟೈಮಲ್ಲಿ ಎಷ್ಟೋ ಜನ ಸಾಹುಕಾರರಿಗೆ ರೆಸಿಡೆನ್ಷಿಯಲ್ ಹೋಮ್ ಆಗಿತ್ತು, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಆಗಿತ್ತು ಆ ಕಾಲದಲ್ಲಿ. ಸೊ ಆ ಬಿಲ್ಡಿಂಗ್ನ ಇಲ್ಲಿ ನೋಡ್ತಾ ಇದ್ದೀರಾ, ಏನು ಸಗದ ಇದೆ. ಹಾಗೆ ಅಲ್ಲಿ ನೋಡಿದ್ರೆ ಅದೊಂದು ಸಿಟಿ ಹಾಲ್ ಪಾರ್ಕ್ ಅಂತ. ಮತ್ತು ಆ ಕಡೆ ನೋಡ್ತಿರೋ ಬಿಲ್ಡಿಂಗು ಅದು ಕೂಡ ಒಂದು ಮುನ್ಸಿಪಲ್ ಬಿಲ್ಡಿಂಗು. ಸೊ ಈ ಥರ ಎಲ್ಲ ಹಳೆಯ ಕಾಲದ ಬಿಲ್ಡಿಂಗ್ಗಳ ಮಧ್ಯೆ ಒಂದು ಪಾರ್ಕ್ ಇರೋದು ತುಂಬ ಚೆನ್ನಾಗಿದೆ. ಅಮೆರಿಕ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಗೋದಕ್ಕೆ ಮುಂಚೆ, ಅಂದರೆ ಬ್ರಿಟಿಷ್ ಅವರಿಂದ ಇಂಡಿಪೆಂಡೆನ್ಸ್ ಸಿಗೋಕ್ಕೆ ಮುಂಚೆ ಇಲ್ಲೊಂದಷ್ಟು ರೆವಲ್ಯೂಷನ್ಸು, ರ್ಯಾಲೀಸ್ ಎಲ್ಲ ಆಗ್ತಿದ್ವು. ಸೊ ಅದರಿಂದ ಈ ಸಿಟಿ ಹಾಲ್ ಪಾರ್ಕ್ ತುಂಬ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಪ್ಲೇಸ್ ಕೂಡ. ಇಷ್ಟು ಬ್ಯುಸಿ ಸಿಟಿಯ ಮಧ್ಯೆ ಈ ಥರ ಒಂದು ಸಣ್ಣ ಪಾರ್ಕು ಏನು ಚೆನ್ನಾಗಿದೆಲ್ಲ. ಆ್ಯಂಡ್ ಈ ನಗರದಲ್ಲಿ ಇನ್ನೂ ಸ್ಪ್ಯಾರೋಸ್ ಉಳ್ಕೊಂಡಿದೆ. ಅದು ತುಂಬ ಆಶ್ಚರ್ಯ. ನಮ್ಮ ಬೆಂಗಳೂರಲ್ಲೂ ತುಂಬ ಇತ್ತು 90s ಅಲ್ಲಿ, ಬಟ್ ಇವಾಗ ಒಂದು ಕಾಣಿಸಲ್ಲ. ನಮ್ಮಲ್ಲಿ ಯಾಕೆ ಸ್ಪ್ಯಾರೋಸು ಕಾಣೆ ಆಯಿತು, ಇಲ್ಲಿ ಯಾಕೆ ಇನ್ನೂ ಉಳ್ಕೊಂಡಿದೆ, ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ಸ್ಪ್ಯಾರೋಗಳು. ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಸುತ್ತಮುತ್ತ ಇರುವಂಥ ಎಲ್ಲ ಜಾಗಗಳನ್ನು ನಿಮ್ಗೆ ಇವತ್ತು ತೋರಿಸಿದ್ದೀನಿ. ಸೊ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ನೀವೇನಾದರೂ ಬಂದರೆ ಈ ಎಲ್ಲ ಬಿಲ್ಡಿಂಗ್ಸ್ನ, ಈ ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡಿ. ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ನಾವು ಊಟ ಮಾಡೋಣ ಅಂತ ಹೋದ್ವಿ. ಸೊ ಊಟ ಮಾಡಿ 1 hour 1.5 hours ಆರಾಮಾಗಿ ರೆಸ್ಟ್ ಮಾಡಿ ಸಂಜೆ ನಾವು ಇನ್ನೊಂದು ಜಾಗಕ್ಕೆ ಹೋದ್ವಿ. ದ್ಯಾಟ್ ಈಸ್ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಪ್ಲೇಸಸ್ ಆಫ್ ನ್ಯೂಯಾರ್ಕ್. ಸೊ ನಾವು ಅದನ್ನು ನೋಡೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಎಪಿಸೋಡ್ ಆದಷ್ಟು ಬೇಗ ಬರುತ್ತೆ. ಸಿ ಯು ಸೂನ್.